ಒಬ್ಬಳು ಹೆಂಗಸು ಸಂಭೋಗ ಇಲ್ಲದೆ ಎಷ್ಟು ದಿನ ಇರಬಲ್ಲಳು? ಭೂಮಿಯ ಮೇಲೆ ಹುಟ್ಟಿರುವಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಕಾಮ ಅನ್ನೋದು ತುಂಬಾ ಮುಖ್ಯವಾಗಿರುತ್ತದೆ. ಒಂದು ಗಂಡು ಮತ್ತು ಹೆಣ್ಣಿನ ಮಿಲನ ಕ್ರಿಯೆಯಲ್ಲಿ ತುಂಬಾ ವಿಷಯಗಳು ಅಡಗಿರುತ್ತವೆ. ಒಂದು ದಾಂಪತ್ಯ ಸುಖವಾಗಿ ಸಮೃದ್ಧಿಯಾಗಿ ಶಾಂತಿಯಿಂದ ಸಾಗಬೇಕು ಎಂದರೆ ಅಲ್ಲಿ ಮಿಲನ ಕ್ರಿಯೆ ತುಂಬಾ ಮುಖ್ಯ. ಹಾಗಾದರೆ ಬನ್ನಿ ಈ ವಿಡಿಯೋದ ಮುಖಾಂತರ ಹೆಣ್ಣಿಗೆ ಸಂಭೋಗ ಅನ್ನೋದು ಎಷ್ಟು ಮುಖ್ಯ ತಿಳಿದುಕೊಳ್ಳೋಣ. ಒಬ್ಬಳು ಹೆಣ್ಣು ಸಂಭೋಗ ಇಲ್ಲದೆ ಇಷ್ಟು ದಿನಗಳವರೆಗೆ ಇರಬಲ್ಲಳು? ಸೆಕ್ಸ್ ಇಲ್ಲದೆ ಒಬ್ಬಳೇ ಅದು ಹೇಗೆ ಜೀವನ ನಡೆಸಬಲ್ಲಳು? ಜಗತ್ತಿನಲ್ಲಿ ಹೆಣ್ಣಿಗೆ ವಿಶೇಷವಾದ ಸ್ಥಾನಮಾನವಿದೆ. ಅದರಲ್ಲೂ ನಮ್ಮ ಭಾರತ ದೇಶದಲ್ಲಿ ಹೆಣ್ಣಿಗೆ ಒಂದು ಗೌರವ ಇದೆ. ಹೆಣ್ಣಿಗೆ ಮನೆಯ ಮಹಾಲಕ್ಷ್ಮಿ ಅಂತ ಕರೀತಾರೆ. ಹೆಣ್ಣಿಗೆ ನಂದಾದೀಪ, ಬೆಳಕಿನ ಸಂಕೇತ ಅಂತ ಕರೀತಾರೆ. ಅಂತಹ ಹೆಣ್ಣು ಎಲ್ಲ ವಿಷಯಗಳಲ್ಲೂ ತಡೆದುಕೊಳ್ಳಬಲ್ಲ ಶಕ್ತಿಯನ್ನು ಹೊಂದಿರುತ್ತಾಳೆ. ಅದಕ್ಕೆ ಅವಳಿಗೆ ಕರುಣಾಮಯಿ ಅಂತಾರೆ. ಎಲ್ಲ ವಿಷಯಗಳಲ್ಲೂ ಕರುಣಾಮಯಿಯಾಗಿರು. ಹೆಣ್ಣು ಸಂಭೋಗದ ವಿಷಯದಲ್ಲೂ ಕೂಡ ನಿಜವಾಗಲೂ ಕರುಣಾಮಯನೇ. ಅದು ಹೇಗೆಂದರೆ, ಸಾಮಾನ್ಯವಾಗಿ ಒಂದು ಮದುವೆಯಾದ ಹೆಣ್ಣು ಸಂಭೋಗ ಇಲ್ಲದೆ 15 ರಿಂದ 20 ದಿನಗಳವರೆಗೆ ಮಾತ್ರ ತಡೆದುಕೊಳ್ಳಬಲ್ಲಳು. ಆದರೆ ಒಬ್ಬಳು ಹೆಣ್ಣು ಸಮಾಜಕ್ಕೆ ಹೆದರಿ ಬದುಕುವ ಅನಿವಾರ್ಯತೆ ಇರುವುದರಿಂದ ಸರಿಸುಮಾರು 6 ತಿಂಗಳವರೆಗೆ ಸಂಭೋಗ ಇಲ್ಲದೆ ಬದುಕಬಲ್ಲಳು. ಒಂದು ವೇಳೆ ಇದು ಹೀಗೆ ಮುಂದುವರೆದು ಒಬ್ಬಳು ಹೆಣ್ಣು 6 ತಿಂಗಳವರೆಗೆ ಸಂಭೋಗ ಮಾಡದೇ ಇದ್ದರೆ ಅವಳ ದೇಹದಲ್ಲಿ ವ್ಯತಿರಿಕ್ತ ಬದಲಾವಣೆಯನ್ನು ಕಾಣಬಹುದು. ಮದುವೆಯಾದ ಬಳಿಕ ಸಂಭೋಗ ಕ್ರಿಯೆಯಲ್ಲಿ ನಿರಂತರವಾಗಿ ಭಾಗಿಯಾಗಿದ್ದ ಒಂದು ಹೆಣ್ಣು ಸಮಯ ತಿರುಗಿ ಅದೇ 6 ತಿಂಗಳವರೆಗೆ ಸಂಭೋಗ ಕ್ರಿಯೆಯಲ್ಲಿ ಭಾಗಿಯಾಗದೇ ಇದ್ದರೆ ಅವಳ ಹಾರ್ಮೋನ್ಸ್ನಲ್ಲಿ ವ್ಯತಿರಿಕ್ತವಾದ ಬದಲಾವಣೆ ಕಾಣಬಹುದು. ದಿನಗಳಂತೆ ಕಾಮದ ಬಯಕೆ ದುಪ್ಪಟ್ಟಾಗುತ್ತಾ ಹೋಗುತ್ತದೆ. ಅಷ್ಟೇ ಅಲ್ಲ, ಸೆಕ್ಸ್ ಬಗೆಗಿನ ಇಂಟರೆಸ್ಟ್ ದಿನ ಕಳೆದಂತೆ ಹೆಚ್ಚುತ್ತಾ ಹೋಗುತ್ತದೆ. ಇನ್ನು ಇದು ಹೀಗೆ ಮುಂದುವರೆದು ಸರಿಸುಮಾರು 1 ವರ್ಷದವರೆಗೆ ಒಂದು ಮದುವೆಯಾದ ಹೆಂಗಸು ಸಂಭೋಗ ಕ್ರಿಯೆಯಲ್ಲಿ ಭಾಗಿಯಾಗದೇ ಇದ್ದರೆ ಅವಳಿಗೆ ಕಾಮದ ಬಗ್ಗೆ ಒಲವಿನ ಜೊತೆಗೆ ಗಂಡನ ಮೇಲೆ ಕೋಪ ಕೂಡ ಬರಲು ಶುರುವಾಗುತ್ತದೆ. ಜೀವನದಲ್ಲಿ ಎಲ್ಲವೂ ಇದ್ದು ಏನೂ ಇಲ್ಲದ ಹಾಗೆ ಬದುಕಬೇಕೆಂದಂತಹ ಪರಿಸ್ಥಿತಿ ಬಂತಲ್ಲ ಅಂತ ಕೊರಗುತ್ತಾಳೆ. ಒಂದು ಹೆಣ್ಣು ದೈಹಿಕವಾಗಿ ಎಷ್ಟು ಬೇಕಾದರೂ ಸಹಿಸಿಕೊಳ್ಳುತ್ತಾಳೆ. ಆದರೆ ಮಾನಸಿಕವಾಗಿ ಗಂಡನ ಅಪ್ಪುಗೆ ಇಲ್ಲದೆ, ಗಂಡನ ಪ್ರೀತಿ ಇಲ್ಲದೆ, ಸಂಭೋಗ ಮಿಲನ ಕ್ರಿಯೆ ಇಲ್ಲದೆ ತಡೆದುಕೊಳ್ಳಲು ಸಾಧ್ಯವಿಲ್ಲ. ಗಂಡನಾದವನು ಕೂಡ ಅವಳನ್ನು ಅಗತ್ಯಕ್ಕೆ ತಕ್ಕಂತೆ ಬಳಸಿಕೊಳ್ಳುವುದನ್ನು ಬಿಟ್ಟು ಒಂದು ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವಳ ಜೊತೆ ಪ್ರೀತಿಯಿಂದ ನಡೆದುಕೊಂಡು ಅವಳ ಬೆನ್ನಿಗೆ ನಿಂತು ಸಹಕಾರ ನೀಡುವುದು ತುಂಬಾ ಅಗತ್ಯವಾಗಿದೆ. ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ.